ನವೀನ್ ಟ್ಯೂಟೋರಿಯಲ್ ಆಫ್ ಕಾಮರ್ಸ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನನ್ನು ಒತ್ತೋದ್ರ ಜೊತೆಗೆ ಸದಾ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ತಗೊಳ್ಳಿ ಹಾಗೆ ವಿಡಿಯೋನ ಪೂರ್ತಿ ನೋಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನಮ್ಮ ವಿಡಿಯೋ ದ್ವಿತೀಯ ಪಿಯುಸಿ ವ್ಯವಹಾರ ಅಧ್ಯಯನ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಧ್ಯಾಯ 7 ನಿರ್ದೇಶಿಸುವಿಕೆ ಈ ಅಧ್ಯಾಯದ ಪ್ರಶ್ನೋತ್ತರಗಳ ಬಗ್ಗೆ ಚರ್ಚೆ. ವಿಭಾಗ ಎಯ ಪ್ರಶ್ನೋತ್ತರಗಳು 1 ಅಂಕದ ಪ್ರಶ್ನೆಗಳು. ಪ್ರಶ್ನೆ ಸಂಖ್ಯೆ 1. ನಿರ್ದೇಶಿಸುವಿಕೆ ಎಂದರೇನು? ಉತ್ತರ: ಸಂಸ್ಥೆಯ ನಿರ್ವಹಣೆ ದೃಷ್ಟಿಯಿಂದ ನಿರ್ದೇಶಿಸುವಿಕೆಯು ಸಂಸ್ಥೆಯ ಗುರಿಗಳನ್ನು ಸಾಧಿಸಲು ನೌಕರರಿಗೆ ಸೂಚನೆ, ಮಾರ್ಗದರ್ಶನ, ಸಲಹೆ, ಪ್ರೇರೇಪಣೆ ಮತ್ತು ಮುಂದಾಳತ್ವ ನೀಡುವ ಪ್ರಕ್ರಿಯೆಯಾಗಿದೆ. ಪ್ರಶ್ನೆ ಸಂಖ್ಯೆ 2. ಯಾವುದಾದರೂ ಒಂದು ನಿರ್ದೇಶಿಸುವಿಕೆಯ ಮೂಲಾಂಶ ತಿಳಿಸಿ. ಉತ್ತರ: 1. ಮೇಲ್ವಿಚಾರಣೆ, 2. ಪ್ರೇರೇಪಣೆ, 3. ನಾಯಕತ್ವ, 4. ಸಂವಹನ. ಪ್ರಶ್ನೆ ಸಂಖ್ಯೆ 3. ಪ್ರೇರಣೆ ಎಂದರೇನು? ಉತ್ತರ: ಪ್ರೇರಣೆ ಎಂದರೆ ನೌಕರರ ನಡವಳಿಕೆಗಳನ್ನು ಸಂಸ್ಥೆಯ ಗುರಿಯ ಕಡೆಗೆ ಸಕ್ರಿಯಗೊಳಿಸುವ ಮತ್ತು ನಡೆಸುವ ಆಂತರಿಕ ಸ್ಥಿತಿಯಾಗಿದೆ. ಪ್ರಶ್ನೆ ಸಂಖ್ಯೆ 4. ಮಾಸ್ಲೋರವರ ಅಗತ್ಯತೆಗಳ ವರ್ಗ ಶ್ರೇಣಿಯ ಸಿದ್ಧಾಂತ ಯಾವುದಾದರೂ ಒಂದು ಊಹೆಯನ್ನು ಬರೆಯಿರಿ. ಉತ್ತರ: ಜನರ ನಡವಳಿಕೆಯು ಅವರ ಅಗತ್ಯತೆಗಳ ಮೇಲೆ ಆಧಾರಿತವಾಗಿದೆ. ಪ್ರಶ್ನೆ ಸಂಖ್ಯೆ 5. ನಾಯಕತ್ವದ ಯಾವುದಾದರೊಂದು ಶೈಲಿಯನ್ನು ಹೆಸರಿಸಿ. ಉತ್ತರ: ಸರ್ವಾಧಿಕಾರಿ, ಮುಕ್ತ ನೀತಿವಾದಿ, ಪ್ರಜಾಪ್ರಭುತ್ವವಾದಿ. ಪ್ರಶ್ನೆ ಸಂಖ್ಯೆ 6. ದ್ರಾಕ್ಷಿ ಬಳ್ಳಿ ಸಂವಹನ ಜಾಲದ ಒಂದು ಪ್ರಕಾರ ತಿಳಿಸಿರಿ. ಉತ್ತರ: 1. ಏಕಸೂತ್ರ ಜಾಲಬಂಧ, 2. ಸಂಭವನೀಯ ಜಾಲಬಂಧ, 3. ವದಂತಿ ಜಾಲಬಂಧ, 4. ಸಮೂಹ ಜಾಲಬಂಧ. ಪ್ರಶ್ನೆ ಸಂಖ್ಯೆ 7. ಔಪಚಾರಿಕ ಸಂವಹನದ ಯಾವುದಾದರೂ ಒಂದು ಜಾಲ ತಿಳಿಸಿ. ಉತ್ತರ: ಸರಪಳಿ, ಚಕ್ರ, ವೃತ್ತಾಕಾರ. ಪ್ರಶ್ನೆ ಸಂಖ್ಯೆ 8. ಕೆಳಗಿನವುಗಳಲ್ಲಿ ಯಾವುದು ನಿರ್ದೇಶನದ ಅಂಶವಲ್ಲ? ಆಪ್ಷನ್ಸ್: ಎ. ಪ್ರೇರೇಪಣೆ, ಬಿ. ಪ್ರತಿನಿಯೋಜನೆ, ಸಿ. ಸಂವಹನ, ಡಿ. ಮೇಲ್ವಿಚಾರಣೆ. ಉತ್ತರ: ಬಿ. ಪ್ರತಿನಿಯೋಜನೆ. ಪ್ರಶ್ನೆ ಸಂಖ್ಯೆ 9. ಅಗತ್ಯತೆಗಳನ್ನು ವರ್ಗಶ್ರೇಣೀಕೃತ ಕ್ರಮದಲ್ಲಿ ವರ್ಗೀಕರಿಸುವ ಪ್ರೇರೇಪಣೆಯ ಸಿದ್ಧಾಂತವು ಇದರಿಂದ ಅಭಿವೃದ್ಧಿಸಲ್ಪಟ್ಟಿತು. ಆಪ್ಷನ್ಸ್: ಎ. ಫ್ರೆಡ್ ಲೂಥನ್ಸ್, ಬಿ. ಸ್ಯಾಟ್, ಸಿ. ಅಬ್ರಹಾಂ ಮಾಸ್ಲೋ, ಡಿ. ಪೀಟರ್ ಎಫ್ ಡ್ರಕ್ಕರ್. ಉತ್ತರ: ಸಿ. ಅಬ್ರಹಾಂ ಮಾಸ್ಲೋ. ಪ್ರಶ್ನೆ ಸಂಖ್ಯೆ 10. ಈ ಕೆಳಗಿನವುಗಳಲ್ಲಿ ಯಾವುದು ಹಣಕಾಸಿನ ಉತ್ತೇಜಕವಾಗಿದೆ? ಆಪ್ಷನ್ಸ್: ಎ. ಮುಂಬಡ್ತಿ, ಬಿ. ಸ್ಟಾರ್ ಉತ್ತೇಜಕ, ಸಿ. ಉದ್ಯೋಗ ಭದ್ರತೆ, ಡಿ. ನೌಕರರ ಭಾಗವಹಿಸುವಿಕೆ. ಉತ್ತರ: ಬಿ. ಸ್ಟಾರ್ ಉತ್ತೇಜಕ. ಪ್ರಶ್ನೆ ಸಂಖ್ಯೆ 11. ಕೆಳಗಿನವುಗಳಲ್ಲಿ ಯಾವುದು ಸಂವಹನದ ಅಂಶವಲ್ಲ? ಆಪ್ಷನ್ಸ್: ಎ. ವಿಸಂಕೇತಿಸುವಿಕೆ, ಬಿ. ಸಂವಹನ, ಸಿ. ಮಾಧ್ಯಮ, ಡಿ. ಸ್ವೀಕೃತ. ಉತ್ತರ: ಬಿ. ಸಂವಹನ. ಪ್ರಶ್ನೆ ಸಂಖ್ಯೆ 12. ದ್ರಾಕ್ಷಿ ಬಳ್ಳಿಯು ಆಪ್ಷನ್ಸ್: ಎ. ಔಪಚಾರಿಕ ಸಂವಹನ, ಬಿ. ಸಂವಹನದ ಅಡಚಣೆ, ಸಿ. ಪಾರ್ಶ್ವ ಸಂವಹನ, ಡಿ. ಅನೌಪಚಾರಿಕ ಸಂವಹನ. ಉತ್ತರ: ಡಿ. ಅನೌಪಚಾರಿಕ ಸಂವಹನ. ಪ್ರಶ್ನೆ ಸಂಖ್ಯೆ 13. ಅಂತಸ್ತು ಕೆಳಕಾಣಿಸಿದ ಈ ಅಡಚಣೆಯ ವಿಧದಲ್ಲಿ ಬರುತ್ತದೆ. ಆಪ್ಷನ್ಸ್: ಎ. ಶಬ್ದಾರ್ಥ ಅಡಚಣೆ, ಬಿ. ಸಂಘಟನಾತ್ಮಕ ಅಡಚಣೆ, ಸಿ. ಶಬ್ದಾರ್ಥವಲ್ಲದ ಅಡಚಣೆ, ಡಿ. ಮಾನಸಿಕ ಅಡಚಣೆ. ಉತ್ತರ: ಬಿ. ಸಂಘಟನಾತ್ಮಕ ಅಡಚಣೆ. ಪ್ರಶ್ನೆ ಸಂಖ್ಯೆ 14. ನಾರಾಯಣ ಮೂರ್ತಿಯವರು ಸ್ಥಾಪಿಸಿದ ಸಾಫ್ಟ್ವೇರ್ ಕಂಪನಿ. ಆಪ್ಷನ್ಸ್: ಎ. ವಿಪ್ರೋ, ಬಿ. ಇನ್ಫೋಸಿಸ್, ಸಿ. ಸತ್ಯಂ, ಡಿ. HCL. ಉತ್ತರ: ಬಿ. ಇನ್ಫೋಸಿಸ್.
ಪ್ರಶ್ನೆ ಸಂಖ್ಯೆ 15. ಅಬ್ರಹಾಂ ಮಾಸ್ಲೋರವರ ಅಗತ್ಯತೆಗಳ ವರ್ಗ ಶ್ರೇಣಿಯಲ್ಲಿ ಅತ್ಯಂತ ಮೇಲುಸ್ತರದ ಅಗತ್ಯತೆ. ಆಪ್ಷನ್ಸ್: ಎ. ಸುರಕ್ಷತೆಯ ಅಗತ್ಯತೆ, ಬಿ. ಬಾಂಧವ್ಯದ ಅಗತ್ಯತೆ, ಸಿ. ಸ್ವಯಂ ಸಾಧನೆ ಅಗತ್ಯತೆ, ಡಿ. ಪ್ರತಿಷ್ಠೆಯ ಅಗತ್ಯತೆ. ಉತ್ತರ ಸಿ. ಸ್ವಯಂ ಸಾಧನೆ ಅಗತ್ಯತೆ. ಪ್ರಶ್ನೆ ಸಂಖ್ಯೆ 16. ಸಂದೇಶವನ್ನು ಸಂವಹನದ ಸಂಕೇತಗಳಾಗಿ ಪರಿವರ್ತಿಸುವ ಪ್ರಕ್ರಿಯೆಯನ್ನು ಹೀಗೆಂದು ಇಳಿಯಲಾಗುತ್ತದೆ. ಆಪ್ಷನ್ಸ್: ಎ. ಮಾಧ್ಯಮ, ಬಿ. ಸಂಕೇತಿಸುವಿಕೆ, ಸಿ. ಪ್ರತಿಕ್ರಿಯೆ, ಡಿ. ವಿಸಂಕೇತಿಸುವಿಕೆ. ಉತ್ತರ ಬಿ. ಸಂಕೇತಿಸುವಿಕೆ. ಪ್ರಶ್ನೆ ಸಂಖ್ಯೆ 17. ಒಬ್ಬ ಮೇಲ್ವಿಚಾರಕನ ಎಲ್ಲ ಅಧೀನರು ಕೇವಲ ಮೇಲ್ವಿಚಾರಕನ ಮೂಲಕವೇ ಸಂವಹನ ಮಾಡುವ ಸಂವಹನದ ಜಾಲಬಂಧ. ಆಪ್ಷನ್ಸ್: ಎ. ಸರಪಳಿ, ಬಿ. ತಲೆಕೆಳಗಾದ ಯು, ಸಿ. ಚಕ್ರ, ಡಿ. ಮುಕ್ತ ಚಲನೆ. ಉತ್ತರ ಸಿ. ಚಕ್ರ. ವಿಭಾಗ ಬಿಯ ಪ್ರಶ್ನೋತ್ತರಗಳು 2 ಅಂಕದ ಪ್ರಶ್ನೆಗಳು. ಪ್ರಶ್ನೆ ಸಂಖ್ಯೆ 18. ಮೇಲ್ವಿಚಾರಣೆಯ ಅರ್ಥ ಬರೆಯಿರಿ. ಉತ್ತರ: ಮೇಲ್ವಿಚಾರಣೆಯು ಅಧೀನರ ನಿರ್ವಹಿಸುವ ಕಾರ್ಯಗಳನ್ನು ನಿರ್ದೇಶಿಸುವುದು, ಮಾರ್ಗದರ್ಶನ ನೀಡುವುದು ಮತ್ತು ಒಪ್ಪಿಸಿದ ಕೆಲಸ ಕಾರ್ಯಗಳನ್ನು ಸಂಪೂರ್ಣಗೊಳಿಸುವಲ್ಲಿ ಅಧೀನರನ್ನು ನಿಯಂತ್ರಿಸುವುದು. ಪ್ರಶ್ನೆ ಸಂಖ್ಯೆ 19. ಪ್ರೇರೇಪಣೆಯನ್ನು ವ್ಯಾಖ್ಯಾನಿಸಿರಿ. ಉತ್ತರ: ವಿಲಿಯಂ ಇ. ಸ್ಕಾಟ್ ರವರ ಪ್ರಕಾರ ಪ್ರೇರೇಪಣೆ ಎಂದರೆ ಅಪೇಕ್ಷಿಸಿದ ಗುರಿಗಳನ್ನು ಸಾಧಿಸಲು ಜನರನ್ನು ಕ್ರಿಯೆಗೆ ಹುರಿದುಂಬಿಸುವ ಪ್ರಕ್ರಿಯೆಯಾಗಿದೆ. ಅಥವಾ ಮ್ಯಾಕ್ ಫರ್ಲ್ಯಾಂಡ್ ರವರ ಪ್ರಕಾರ ಪ್ರೇರೇಪಣೆ ಎಂದರೆ ತುಡಿತ, ಪ್ರವೃತ್ತಿ, ಆಸೆ, ಆಕಾಂಕ್ಷೆ, ಪ್ರಯತ್ನ ಮತ್ತು ಅಗತ್ಯತೆಗಳು ಮಾನವರ ನಡವಳಿಕೆಗಳನ್ನು ನಿರ್ದೇಶಿಸುವ, ನಿಯಂತ್ರಿಸುವ ಅಥವಾ ವಿವರಿಸುವ ವಿಧಾನವಾಗಿದೆ. ಪ್ರಶ್ನೆ ಸಂಖ್ಯೆ 20. ಪ್ರೇರೇಪಣೆಯ ಯಾವುದಾದರೂ 2 ಲಕ್ಷಣ ತಿಳಿಸಿರಿ. 1. ಪ್ರೇರೇಪಣೆಯು ಒಂದು ಆಂತರಿಕ ಭಾವನೆ, ಮಾನವನ ತುಡಿತ, ಪ್ರೇರಣೆಗಳು ಮತ್ತು ಆಸೆಗಳು, ಆಕಾಂಕ್ಷೆಗಳು ಅಥವಾ ಅಗತ್ಯತೆಗಳು ಆಂತರಿಕವಾಗಿದ್ದು ಅವು ಮಾನವ ನಡವಳಿಕೆಗಳ ಮೇಲೆ ಪ್ರಭಾವ ಬೀರುತ್ತವೆ. 2. ಪ್ರೇರೇಪಣೆಯು ಗುರಿ ನಿರ್ದೇಶಿತ ನಡವಳಿಕೆಯನ್ನು ಸೃಷ್ಟಿಸುತ್ತದೆ. 3. ಪ್ರೇರೇಪಣೆಯು ಸಂಕೀರ್ಣ ಪ್ರಕ್ರಿಯೆಯಾಗಿದೆ. ವ್ಯಕ್ತಿಗಳು ತಮ್ಮ ನಿರೀಕ್ಷೆಗಳು, ಗ್ರಹಿಕೆಗಳು ಮತ್ತು ಪ್ರಕ್ರಿಯೆಗಳಲ್ಲಿ ಭಿನ್ನವಾಗಿರುತ್ತವೆ. 4. ಪ್ರೇರೇಪಣೆಯು ನಕಾರಾತ್ಮಕ ಅಥವಾ ಸಕಾರಾತ್ಮಕವಾಗಿದೆ. ಪ್ರಶ್ನೆ ಸಂಖ್ಯೆ 21. ನಾಯಕತ್ವವನ್ನು ವ್ಯಾಖ್ಯಾನಿಸಿರಿ. ಉತ್ತರ: ಜಾರ್ಜ್ ಟೆರ್ರಿ ರವರ ಪ್ರಕಾರ ನಾಯಕತ್ವವು ಸಾಮೂಹಿಕ ಉದ್ದೇಶಗಳಿಗೆ ಜನರು ಐಚ್ಛಿಕವಾಗಿ ಪರಿಶ್ರಮ ವಹಿಸುವಂತೆ ಪ್ರಭಾವ ಬೀರುವ ಚಟುವಟಿಕೆಯಾಗಿದೆ. ಅಥವಾ ಹೆರಾಲ್ಡ್ ಕುಡ್ ಮತ್ತು ಹೆಂಜ್ ವಿರಿಚ್ ರವರ ಪ್ರಕಾರ ನಾಯಕತ್ವವೆಂದರೆ ಜನರ ಐಚ್ಛಿಕವಾಗಿ ಉತ್ಸಾಹಭರಿತವಾದ ಸಾಮೂಹಿಕ ಉದ್ದೇಶಗಳ ಸಾಧನೆಗೆ ಶ್ರಮಿಸುವಂತೆ ಅವರ ಮೇಲೆ ಪ್ರಭಾವ ಬೀರುವ ಕಲೆ ಅಥವಾ ಪ್ರಕ್ರಿಯೆಯಾಗಿದೆ. ಪ್ರಶ್ನೆ ಸಂಖ್ಯೆ 22. ನಾಯಕತ್ವದ 2 ಲಕ್ಷಣಗಳನ್ನು ತಿಳಿಸಿರಿ. 1. ನಾಯಕತ್ವವು ಇತರರ ಮೇಲೆ ಪ್ರಭಾವ ಬೀರುವ ವ್ಯಕ್ತಿಯ ಸಾಮರ್ಥ್ಯ ಸೂಚಿಸುತ್ತದೆ. 2. ನಾಯಕತ್ವವು ಇತರರ ನಡವಳಿಕೆಯಲ್ಲಿ ಬದಲಾವಣೆಯನ್ನು ತರಲು ಪ್ರಯತ್ನಿಸುತ್ತದೆ. 3. ನಾಯಕತ್ವವು ಸಂಸ್ಥೆಯ ಸಾಮಾನ್ಯ ಉದ್ದೇಶಗಳನ್ನು ಸಾಧಿಸಲು ಪ್ರಯತ್ನಿಸುತ್ತದೆ. 4. ನಾಯಕತ್ವವು ನಿರಂತರವಾದ ಪ್ರಕ್ರಿಯೆಯಾಗಿದೆ. ಪ್ರಶ್ನೆ ಸಂಖ್ಯೆ 23. ಸಂವಹನ ಪ್ರಕ್ರಿಯೆಯ ಯಾವುದಾದರೂ 2 ಮೂಲಾಂಶ ತಿಳಿಸಿರಿ. ಉತ್ತರ: 1. ರವಾನೆದಾರ, 2. ಸಂದೇಶ, 3. ಸಂಕೇತಿಸುವಿಕೆ, 4. ಮಾಧ್ಯಮ, 5. ಪ್ರತಿಕ್ರಿಯೆ, 6. ಶಬ್ದ. ಪ್ರಶ್ನೆ ಸಂಖ್ಯೆ 24. ಸಂವಹನ ಎಂದರೇನು? ಉತ್ತರ: ಸಂವಹನ ಎಂದರೆ ವ್ಯಕ್ತಿಗಳ ನಡುವೆ ಅಥವಾ ವ್ಯಕ್ತಿಗಳೊಳಗೆ ವಿಚಾರಗಳ ವಿನಿಮಯ ಮಾಡುವ ಮತ್ತು ಅರ್ಥೈಸುವಿಕೆಯನ್ನು ಸೃಷ್ಟಿಸುವ ಪ್ರಕ್ರಿಯೆಯಾಗಿದೆ. ಸಂವಹನದ ಪ್ರಕ್ರಿಯೆಯು ಮೂಲ ಸಂಕೇತಿಸುವಿಕೆ, ಮಾಧ್ಯಮ, ಸ್ವೀಕೃತ ಸಂಕೇತಿಸುವಿಕೆ ಮತ್ತು ಹಿಮ್ಮಾಹಿತಿಗಳ ಅಂಶಗಳನ್ನು ಒಳಗೊಂಡಿದೆ. ಪ್ರಶ್ನೆ ಸಂಖ್ಯೆ 25. ಸಂವಹನದ ಯಾವುದಾದರೂ 2 ವೈಯಕ್ತಿಕ ಅಡಚಣೆಗಳನ್ನು ತಿಳಿಸಿರಿ.
1. ಅಧಿಕಾರಕ್ಕೆ ಸವಾಲಿನ ಭಯ. 2. ಮೇಲಾಧಿಕಾರಿಗೆ ತನ್ನ ಅಧೀನರ ಮೇಲೆ ವಿಶ್ವಾಸದ ಕೊರತೆ. 3. ಸಂವಹನಿಸಲು ಇಷ್ಟವಿಲ್ಲದಿರುವಿಕೆ. 4. ಸಮರ್ಪಕ ಉತ್ತೇಜಕಗಳ ಕೊರತೆ. ಪ್ರಶ್ನೆ ಸಂಖ್ಯೆ 26. ಸಂವಹನದ ಯಾವುದಾದರೂ 2 ಮಾನಸಿಕ ಅಡಚಣೆಗಳನ್ನು ತಿಳಿಸಿ. 1. ಗಮನದ ಕೊರತೆ. 2. ಅಪನಂಬಿಕೆ. 3. ಅಪಕ್ವ ಮೌಲ್ಯಮಾಪನ. ವಿಭಾಗ ಸಿಯ ಪ್ರಶ್ನೋತ್ತರಗಳು 4 ಅಂಕದ ಪ್ರಶ್ನೆಗಳು. ಪ್ರಶ್ನೆ ಸಂಖ್ಯೆ 27. ವ್ಯವಸ್ಥಾಪನೆಯ ಪ್ರಕ್ರಿಯೆಯಾಗಿ ನಿರ್ದೇಶಿಸುವಿಕೆಯ ಗುಣಲಕ್ಷಣ ವಿವರಿಸಿ. ನಿರ್ದೇಶಿಸುವಿಕೆಯ ಪ್ರಮುಖ ಲಕ್ಷಣಗಳೆಂದರೆ ಈ ಕೆಳಗಿನಂತಿವೆ. 1. ನಿರ್ದೇಶಿಸುವಿಕೆಯು ಕ್ರಿಯೆಗೆ ಚಾಲನೆ ನೀಡುತ್ತದೆ. ನಿರ್ದೇಶಿಸುವಿಕೆಯು ತನ್ನ ಕರ್ತವ್ಯವನ್ನು ನಿರ್ವಹಿಸುವಾಗ ಯೋಜಿಸುವಿಕೆ, ಸಂಘಟಿಸುವಿಕೆ, ಸಿಬ್ಬಂದಿ ನಿರ್ವಹಣೆ ಮತ್ತು ನಿಯಂತ್ರಿಸುವಿಕೆಯ ಮತ್ತು ನಿರ್ದೇಶಿಸುವಿಕೆಯ ಕಾರ್ಯವನ್ನು ಮಾಡಬೇಕಾಗುತ್ತದೆ. 2. ನಿರ್ದೇಶಿಸುವಿಕೆಯು ನಿರ್ವಹಣೆಯ ಪ್ರತಿ ಹಂತದಲ್ಲಿ ನಡೆಯುತ್ತದೆ. ಪ್ರತಿಯೊಬ್ಬ ವ್ಯವಸ್ಥಾಪಕನು ಉನ್ನತ ಕಾರ್ಯನಿರ್ವಹಣಾ ಅಧಿಕಾರಿಯಿಂದ ಹಿಡಿದು ಮೇಲ್ವಿಚಾರಕನವರೆಗೆ ನಿರ್ದೇಶಿಸುವಿಕೆಯ ಕಾರ್ಯವನ್ನು ಮಾಡುತ್ತಾನೆ. ಮೇಲಾಧಿಕಾರಿ ಮತ್ತು ಅಧೀನರ ಸಂಬಂಧಗಳಿರುವ ಎಲ್ಲ ಕಡೆಗಳಲ್ಲಿ ನಿರ್ದೇಶಿಸುವಿಕೆಯು ನಡೆಯುತ್ತದೆ. 3. ನಿರ್ದೇಶಿಸುವಿಕೆಯ ಚಟುವಟಿಕೆಯು ನಿರಂತರ ಪ್ರಕ್ರಿಯೆಯಾಗಿದೆ. ನಿರ್ದೇಶಿಸುವಿಕೆಯು ನಿರಂತರವಾದ ಚಟುವಟಿಕೆಯಾಗಿದೆ. ಅದು ನಿರ್ವಹಣಾ ಹುದ್ದೆಗಳನ್ನು ಅಲಂಕರಿಸುವ ವ್ಯಕ್ತಿಗಳನ್ನು ಪರಿಗಣಿಸದೆ ಸಂಸ್ಥೆಯ ನಿರಂತರವಾಗಿರುತ್ತದೆ. 4. ನಿರ್ದೇಶಿಸುವಿಕೆಯು ಮೇಲಿನಿಂದ ಕೆಳಕ್ಕೆ ಚಲಿಸುತ್ತದೆ. ನಿರ್ದೇಶಿಸುವಿಕೆಯು ಮೊದಲ ಉನ್ನತ ಹಂತದಲ್ಲಿ ಪ್ರಾರಂಭಗೊಳ್ಳುತ್ತದೆ ಮತ್ತು ವರ್ಗ ಶ್ರೇಣಿಯಲ್ಲಿ ಕೆಳಕ್ಕೆ ಚಲಿಸುತ್ತದೆ. ಅಂದರೆ ಪ್ರತಿಯೊಬ್ಬ ವ್ಯವಸ್ಥಾಪಕನು ತನ್ನ ಸಮೀಪದ ಅಧೀನರಿಗೆ ನಿರ್ದೇಶನವನ್ನು ನೀಡುತ್ತಾನೆ ಮತ್ತು ತನ್ನ ಸಮೀಪದ ಮೇಲಾಧಿಕಾರಿಯಿಂದ ಸೂಚನೆಗಳನ್ನು ಪಡೆಯುತ್ತಾನೆ. ಪ್ರಶ್ನೆ ಸಂಖ್ಯೆ 28. ನಿರ್ದೇಶಿಸುವಿಕೆಯ ಪ್ರಾಮುಖ್ಯತೆಗೆ ಅಥವಾ ಉಪಯೋಗಗಳಿಗೆ ಒತ್ತು ನೀಡುವ 4 ಅಂಶಗಳನ್ನು ವಿವರಿಸಿ. 1. ನಿರ್ದೇಶಿಸುವಿಕೆಯು ಅಪೇಕ್ಷಿತ ಉದ್ದೇಶಗಳನ್ನು ಸಾಧಿಸಲು ಸಂಸ್ಥೆಯ ಜನರು ಕಾರ್ಯಗಳನ್ನು ಪ್ರಾರಂಭಿಸಲು ಸಹಾಯ ಮಾಡುತ್ತದೆ. ಉದಾಹರಣೆಗೆ, ಒಬ್ಬ ಮೇಲ್ವಿಚಾರಕ ತನ್ನ ಅಧೀನರಿಗೆ ಮಾರ್ಗದರ್ಶನ ನೀಡಿ ಅವರ ಸಂಶಯಗಳನ್ನು ನಿವಾರಿಸುವುದರಿಂದ ನೌಕರರಿಗೆ ತಮಗೆ ನೀಡಿದ ಕೆಲಸದ ಗುರಿಗಳನ್ನು ಸಾಧಿಸಲು ಸಾಧ್ಯವಾಗುತ್ತದೆ. 2. ನಿರ್ದೇಶಿಸುವಿಕೆಯು ನೌಕರರ ಪ್ರಯತ್ನಗಳನ್ನು ಒಗ್ಗೂಡಿಸುತ್ತದೆ ಮತ್ತು ಪ್ರತಿ ವ್ಯಕ್ತಿಯ ವೈಯಕ್ತಿಕ ಪರಿಶ್ರಮವು ಸಂಸ್ಥೆಯ ಉತ್ತಮ ನಾಯಕತ್ವ ಸಾಮರ್ಥ್ಯ ಹೊಂದಿರುವ ವ್ಯವಸ್ಥಾಪಕನು ತನ್ನ ಅಧೀನ ನೌಕರರಿಗೆ ವೈಯಕ್ತಿಕ ಪರಿಶ್ರಮ ಮತ್ತು ಗುಂಪು ಪರಿಶ್ರಮಗಳು ಸಂಸ್ಥೆಯ ಗುರಿ ಸಾಧನೆಯತ್ತ ಮುನ್ನಡೆಸುತ್ತವೆ ಎಂದು ಮನವರಿಕೆ ಮಾಡುತ್ತಾನೆ. 3. ನಿರ್ದೇಶಿಸುವಿಕೆಯು ಸಂಸ್ಥೆಯಲ್ಲಿ ಅಗತ್ಯ ಬದಲಾವಣೆಗಳನ್ನು ಅಳವಡಿಸಿಕೊಳ್ಳಲು ಅನುವು ಮಾಡಿಕೊಡುತ್ತದೆ. ಸಾಮಾನ್ಯವಾಗಿ ಜನರು ಸಂಸ್ಥೆಯಲ್ಲಿ ಬದಲಾವಣೆಗಳನ್ನು ಪ್ರತಿರೋಧಿಸುವ ಪ್ರವೃತ್ತಿಯನ್ನು ಹೊಂದಿರುತ್ತಾರೆ. ಪರಿಣಾಮಕಾರಿ ನಿರ್ದೇಶನವು ಪ್ರೇರೇಪಿಸುವಿಕೆ, ಸಂವಹನ ಮತ್ತು ನಾಯಕತ್ವದ ಮೂಲಕ ಇಂತಹ ಪ್ರತಿರೋಧವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. 4. ನಿರ್ದೇಶಿಸುವಿಕೆಯು ಸಂಸ್ಥೆಯಲ್ಲಿ ಅಗತ್ಯ ಬದಲಾವಣೆಗಳನ್ನು ಅಳವಡಿಸಿಕೊಳ್ಳಲು ಸಾಧ್ಯವಾಗಿದೆ. ನಿರ್ದೇಶಿಸುವಿಕೆಯು ಪ್ರೇರೇಪಣೆ ಮತ್ತು ಪರಿಣಾಮಕಾರಿ ನಾಯಕತ್ವ ಒದಗಿಸಿ ನೌಕರರಿಗೆ ಸರಿಯಾದ ಸಾಮರ್ಥ್ಯ ಮತ್ತು ಅರ್ಹತೆಯನ್ನು ಅರಿಯಲು ಸಹಾಯ ಮಾಡುತ್ತದೆ. ಪ್ರಶ್ನೆ ಸಂಖ್ಯೆ 29. ಪ್ರೇರೇಪಣೆಯ ಯಾವುದಾದರೂ 4 ಪ್ರಯೋಜನ ಅಥವಾ ಪ್ರಾಮುಖ್ಯತೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಪ್ರೇರೇಪಣೆಯ ಪ್ರಾಮುಖ್ಯತೆಗಳೆಂದರೆ: 1. ಪ್ರೇರೇಪಣೆಯು ನೌಕರರ ಹಾಗೂ ಸಂಸ್ಥೆಯ ಕಾರ್ಯನಿರ್ವಹಣೆಯ ಮಟ್ಟವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಸರಿಯಾದ ಪ್ರೇರೇಪಣೆಯು ನೌಕರರ ಅಗತ್ಯಗಳನ್ನು ಪೂರೈಸುವುದರಿಂದ ಅವರು ತಮ್ಮ ಸಂಪೂರ್ಣ ಶಕ್ತಿಯನ್ನು ತಮ್ಮ ಕೆಲಸದಲ್ಲಿ ಅಪೇಕ್ಷಿತ ಕಾರ್ಯನಿರ್ವಹಣೆಗಾಗಿ ಉಪಯೋಗಿಸುತ್ತಾರೆ. 2. ಪ್ರೇರೇಪಣೆಯು ನೌಕರರ ನಕಾರಾತ್ಮಕ ಅಥವಾ ನಿರಾಸಕ್ತಿ ಮನೋಭಾವಗಳನ್ನು ಸಕಾರಾತ್ಮಕ ಮನೋಭಾವವಾಗಿ ಪರಿವರ್ತಿಸಿ ಸಾಂಸ್ಥಿಕ ಧ್ಯೇಯೋದ್ದೇಶಗಳನ್ನು ಸಾಧಿಸಲು ಸಹಾಯ ಮಾಡುತ್ತದೆ. 3. ಪ್ರೇರೇಪಣೆಯು ಉದ್ಯೋಗಿ ಬದಲಾವಣೆಗಳನ್ನು ಕಡಿಮೆಗೊಳಿಸುತ್ತದೆ ಮತ್ತು ಹೊಸ ನೇಮಕಾತಿ ಮತ್ತು ತರಬೇತಿಯು ವೆಚ್ಚವನ್ನು ಉಳಿಸುತ್ತದೆ. ಅಧಿಕ ಪ್ರಮಾಣದ ಉದ್ಯೋಗಿ ಬದಲಾವಣೆಯ ಬಹುಮುಖ್ಯ ಕಾರಣವೆಂದರೆ ಪ್ರೇರೇಪಣೆಯ ಕೊರತೆ. ವ್ಯವಸ್ಥಾಪಕರ ನೌಕರರ ಪ್ರೇರೇಪಾತ್ಮಕ ಅಗತ್ಯಗಳನ್ನು ಗುರುತಿಸಿದರೆ ಮತ್ತು ಸೂಕ್ತ ಉತ್ತೇಜಕ ಒದಗಿಸಿದರೆ ನೌಕರರು ಸಂಸ್ಥೆಯನ್ನು ಬಿಡುವ ಬಗ್ಗೆ ಚಿಂತಿಸಲಾರರು. 4. ಪ್ರೇರೇಪಣೆಯು ಸಂಸ್ಥೆಯಲ್ಲಿ ಗೈರು ಹಾಜರುವಿಕೆಯನ್ನು ತಗ್ಗಿಸುತ್ತದೆ. ಗೈರು ಹಾಜರುವಿಕೆಯು
ಕೆಲವೊಂದು ಕಾರಣವೆಂದರೆ ಕಳಪೆ ಕಾರ್ಯಸ್ಥಳ ಸ್ಥಿತಿಗಳು, ಅಸಮರ್ಪಕ ಪ್ರತಿಫಲ, ಗುರುತಿಸುವಿಕೆಯ ಹಂತ ಕೊರತೆ, ಮೇಲ್ವಿಚಾರಕರು ಮತ್ತು ಸಹೋದ್ಯೋಗಿಗಳೊಂದಿಗೆ ಕಳಪೆ ಸಂಬಂಧ ಇತ್ಯಾದಿ. 5. ಪ್ರೇರೇಪಣೆಯು ಜನರಿಂದ ಹೆಚ್ಚಿನ ಪ್ರತಿರೋಧಗಳಿಲ್ಲದಂತೆ ಬದಲಾವಣೆಗಳನ್ನು ಸುಲಲಿತವಾಗಿ ಅಳವಡಿಸಿಕೊಳ್ಳಲು ವ್ಯವಸ್ಥಾಪಕರಿಗೆ ಸಹಾಯ ಮಾಡುತ್ತದೆ. ಸಾಮಾನ್ಯವಾಗಿ ಸಂಸ್ಥೆಯಲ್ಲಿ ಅಳವಡಿಸಲಾಗುವ ಯಾವುದೇ ಬದಲಾವಣೆಗೆ ಪ್ರತಿರೋಧಗಳು ಬರಬಹುದು. ಪ್ರಶ್ನೆ ಸಂಖ್ಯೆ 30. ಶಬ್ದಾರ್ಥ ಅಡಚಣೆಗಳ ಯಾವುದಾದರೂ 4 ಅಂಶಗಳನ್ನು ವಿವರಿಸಿ. 1. ಶಬ್ದಾರ್ಥ ಅಡೆತಡೆಗಳು. ಶಬ್ದಾರ್ಥವೆಂದರೆ ಪದಗಳು ಮತ್ತು ವಾಕ್ಯಗಳ ಅರ್ಥಗಳಿಗೆ ಸಂಬಂಧಿಸಿದ ಭಾಷಾ ವ್ಯವಹಾರದ ಭಾಗ. ಶಬ್ದಾರ್ಥ ಅಡೆತಡೆಗಳು ಸಂದೇಶಗಳನ್ನು ಪದಗಳು ಮತ್ತು ಅನಿಸಿಕೆಗಳಾಗಿ ಸಂಕೇತಿಸುವ ಮತ್ತು ವಿಸಂಕೇತಿಸುವ ಪ್ರಕ್ರಿಯೆಯಲ್ಲಿ ಬರುವ ಸಮಸ್ಯೆಗಳು ಅಥವಾ ಅಡಚಣೆಗಳಾಗಿವೆ. 1. ಕಳಪೆಯಾಗಿ ವ್ಯಕ್ತಪಡಿಸಲಾದ ಸಂದೇಶ. ಕೆಲವೊಮ್ಮೆ ವ್ಯವಸ್ಥಾಪಕನು ತನ್ನ ಅಧೀನರಿಗೆ ಉದ್ದೇಶಿತ ಅರ್ಥವನ್ನು ನೀಡದಿರಬಹುದು. ಕಳಪೆಯಾಗಿ ಅಭಿವ್ಯಕ್ತಿಪಡಿಸಲಾದ ಇಂತಹ ಸಂದೇಶಗಳು ಅಸಮರ್ಪಕ ಪದಸಂಗ್ರಹ, ತಪ್ಪು ಪದಗಳ ಪ್ರಯೋಗ, ಅಗತ್ಯ ಪದಗಳ ಬಿಟ್ಟುಹೋಗುವಿಕೆ ಇತ್ಯಾದಿಗಳಿಂದಾಗಿರಬಹುದು. 2. ವಿಭಿನ್ನ ಅರ್ಥಗಳ ಸಂಜ್ಞೆಗಳು. ಒಂದು ಪದವು ನಾನಾ ಅರ್ಥಗಳನ್ನು ಹೊಂದಿರಬಹುದು. ಸಂವಹನಕಾರರು ಬಳಸಿದ ಪದದ ಅರ್ಥವನ್ನು ಅದರಂತೆಯೇ ಸ್ವೀಕರ್ತನು ಗ್ರಹಿಸಬೇಕು. ಉದಾಹರಣೆಗೆ, ಮೌಲ್ಯ ಎನ್ನುವ ಪದ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಅರ್ಥ ಕೊಡಬಹುದು. ಹೀಗೆ ತಪ್ಪು ಗ್ರಹಿಕೆ ಸಂವಹನದ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ. 3. ದೋಷಪೂರ್ಣ ಭಾಷಾಂತರವು. ಕೆಲವೊಮ್ಮೆ ಒಂದು ಭಾಷೆಯಲ್ಲಿ, ಉದಾಹರಣೆಗೆ ಇಂಗ್ಲಿಷ್, ಮೂಲತಃ ರಚಿಸಲಾದ ಸಂದೇಶವನ್ನು ನೌಕರರಿಗೆ ಅರ್ಥವಾಗುವ ಇನ್ನೊಂದು ಭಾಷೆಗೆ, ಉದಾಹರಣೆಗೆ ಹಿಂದಿಗೆ ಭಾಷಾಂತರಿಸಲಾಗುತ್ತದೆ. 4. ತಾಂತ್ರಿಕ ಪರಿಭಾಷೆ. ಸಂಬಂಧಿಸಿದ ಕ್ಷೇತ್ರದಲ್ಲಿ ಪರಿಣಿತರಲ್ಲದ ಜನರಿಗೆ ವಿವರಿಸುವಾಗ ತಜ್ಞರು ತಾಂತ್ರಿಕ ಪರಿಭಾಷೆಯ ಬಳಕೆ ಮಾಡುವುದನ್ನು ಸಾಮಾನ್ಯವಾಗಿ ಕಾಣುತ್ತೇವೆ. ಆದ್ದರಿಂದ ಆ ಜನರು ಅಂತಹ ಅನೇಕ ಶಬ್ದಗಳ ಸರಿಯಾದ ಅರ್ಥವನ್ನು ತಿಳಿಯದೇ ಇರಬಹುದು. 5. ಅಂಗಿಕ ಭಾಷೆ ಅಥವಾ ಸಂಜ್ಞೆಗಳು. ವಿಸಂಕೇತಿಸುವಿಕೆ. 5. ಅಂಗಿಕ ಭಾಷೆ ಅಥವಾ ಸಂಜ್ಞೆಗಳು. ವಿಸಂಕೇತಿಸುವಿಕೆ. ಪ್ರತಿಯೊಂದು ಅಂಗಿಕ ಚಲನೆಯು ನಿಶ್ಚಿತ ಅರ್ಥವನ್ನು ನೀಡುತ್ತದೆ. ಹೇಳಿದ ಮಾತುಗಳು ಮತ್ತು ಅಂಗಿಕ ಚಲನೆಯ ಅಭಿವ್ಯಕ್ತಿಯಲ್ಲಿ ಹೊಂದಾಣಿಕೆ ಇಲ್ಲದಿದ್ದರೆ ಸಂವಹನದಲ್ಲಿ ತಪ್ಪು ಗ್ರಹಿಕೆ ಇರುತ್ತದೆ. ಪ್ರಶ್ನೆ ಸಂಖ್ಯೆ 31. ಸಂಘಟನಾತ್ಮಕ ಅಡಚಣೆಗಳ ಯಾವುದಾದರೂ 4 ಅಂಶಗಳನ್ನು ವಿವರಿಸಿ. ಸಂಘಟನಾತ್ಮಕ ಅಡೆತಡೆಗಳೆಂದರೆ ಸಂಘಟನಾತ್ಮಕ ನೀತಿ. ಸಂಘಟನಾತ್ಮಕ ನೀತಿಯು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಸಂವಹನದ ಮುಕ್ತ ಹರಿವಿಗೆ ಅನುಕೂಲವಲ್ಲದಿದ್ದರೆ ಅದು ಪರಿಣಾಮಕಾರಿ ಸಂವಹನಕ್ಕೆ ಅಡ್ಡಿಪಡಿಸಬಹುದು. ಉದಾಹರಣೆಗೆ, ಅತಿ ಹೆಚ್ಚು ಕೇಂದ್ರೀಕೃತ ಮಾದರಿಯಲ್ಲಿ ಸಂಸ್ಥೆಯಲ್ಲಿ ಜನರು ಮುಕ್ತ ಸಂವಹನಕ್ಕೆ ಹೆಚ್ಚು ಪ್ರೋತ್ಸಾಹ ಪಡೆಯಲಾರರು. 2. 1. ನಿಯಮ ಮತ್ತು ನಿಬಂಧನೆಗಳು. ಕಠಿಣ ನಿಯಮಗಳು ಮತ್ತು ಕಠಿಣ ವಿಧಾನಗಳು ಸಂವಹನದಲ್ಲಿ ಅಡಚಣೆಯಾಗುತ್ತವೆ. ಅದೇ ನಿಗದಿತ ಮಾರ್ಗದ ಮೂಲಕ ಸಂವಹನವು ವಿಳಂಬಕ್ಕೆ ಕಾರಣವಾಗುತ್ತದೆ. 2. ಅಂತಸ್ತು. ಸಂಸ್ಥೆಯ ವಿವಿಧ ಮಟ್ಟದಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಯು ವೈಯಕ್ತಿಕ ಅಂತಸ್ತು ಬಯಸುತ್ತಾನೆ. ತನ್ನ ಅಂತಸ್ತು ಅಥವಾ ಘನತೆಗೆ ಧಕ್ಕೆ ತರಬಹುದಾದ ವಿಷಯಗಳನ್ನು ಮಾಹಿತಿ ವಿನಿಮಯ ಮಾಡಿಕೊಳ್ಳಲು ಇಚ್ಛಿಸದಿರಬಹುದು. ಆದ್ದರಿಂದ ಅಂತಸ್ತು ಪರಿಣಾಮಕಾರಿ ಸಂವಹನಕ್ಕೆ ಅಡಚಣೆಯಾಗಿದೆ. 3. ಸಂಘಟನಾ ರಚನೆಯ ಸಂಕೀರ್ಣತೆ. ಸಂಸ್ಥೆಯ ಕ್ಲಿಷ್ಟಕರ ವಿನ್ಯಾಸ ರಚನೆಯು ಮುಕ್ತವಾದ ಮಾಹಿತಿ ಚಲನೆಗೆ ಅಡ್ಡಿಯಾಗಿದೆ. 4. ಸಂಘಟನಾತ್ಮಕ ಸೌಕರ್ಯಗಳು. ಸುಗಮ, ಸ್ಪಷ್ಟ ಮತ್ತು ಸಕಾಲಿಕ ಸಂವಹನಕ್ಕೆ ಸೌಕರ್ಯಗಳನ್ನು ಒದಗಿಸದಿದ್ದರೆ ಸಂವಹನದಲ್ಲಿ ಅಡ್ಡಿಯುಂಟಾಗುತ್ತದೆ ಹಾಗೂ ನಿರಂತರ ಸಭೆಗಳು, ಸಲಹಾ ಪೆಟ್ಟಿಗೆಗಳು, ದೂರು ಪೆಟ್ಟಿಗೆಗಳು ಮತ್ತು ಸಾಂಸ್ಕೃತಿಕ ಸಮೂಹ ಕಾರ್ಯಾಚರಣೆಗಳಲ್ಲಿ ಪಾರದರ್ಶಕತೆ ಒದಗಿಸದಿದ್ದರೆ ಸಂವಹನದಲ್ಲಿ ಅಡ್ಡಿಯುಂಟಾಗುತ್ತದೆ. ವಿಭಾಗ ಡಿಯ ಪ್ರಶ್ನೋತ್ತರಗಳು. 8 ಅಂಕದ ಪ್ರಶ್ನೆಗಳು. ಪ್ರಶ್ನೆ ಸಂಖ್ಯೆ 32. ಮೇಲ್ವಿಚಾರಣೆ ಎಂದರೇನು? ಮೇಲ್ವಿಚಾರಕ ನಿರ್ವಹಿಸುವ ವೈವಿಧ್ಯಮಯ ಪಾತ್ರವನ್ನು ಚರ್ಚಿಸಿ.
ಮೇಲ್ವಿಚಾರಣೆ ಎಂದರೆ ಅಪೇಕ್ಷಿತ ಗುರಿಗಳನ್ನು ಸಾಧಿಸಲು ನೌಕರರ ಪ್ರಯತ್ನಗಳನ್ನು ಮತ್ತು ಇತರ ಸಂಪನ್ಮೂಲಗಳನ್ನು ಮಾರ್ಗದರ್ಶಿಸುವ ಪ್ರಕ್ರಿಯೆ ಎಂದು ಅರ್ಥೈಸಬಹುದು. ಅಂದರೆ ಸಂಪನ್ಮೂಲಗಳ ಅತ್ಯುತ್ತಮ ಬಳಕೆ ಹಾಗೂ ಕಾರ್ಯಗಳನ್ನು ಮೇಲುಸ್ತುವಾರಿ ಮಾಡುವುದು ಮತ್ತು ಸೂಚನೆಗಳನ್ನು ನೀಡುವುದಾಗಿದೆ. ಮೇಲ್ವಿಚಾರಕ ನಿರ್ವಹಿಸುವ ವೈವಿಧ್ಯಮಯ ಪಾತ್ರಗಳೆಂದರೆ: 1. ಮೇಲ್ವಿಚಾರಕನು ಕಾರ್ಮಿಕರೊಂದಿಗೆ ದೈನಂದಿನ ಸಂಪರ್ಕ ಮತ್ತು ಸ್ನೇಹ ಸಂಬಂಧವನ್ನು ಇರಿಸಿಕೊಳ್ಳುತ್ತಾನೆ. ಒಬ್ಬ ಉತ್ತಮ ಮೇಲ್ವಿಚಾರಕ ಕಾರ್ಮಿಕರಿಗೆ ಒಬ್ಬ ಮಾರ್ಗದರ್ಶಕ, ಸ್ನೇಹಿತ ಮತ್ತು ತತ್ವಜ್ಞಾನಿಯಂತೆ ನಡೆದುಕೊಳ್ಳುತ್ತಾನೆ. 2. ಮೇಲ್ವಿಚಾರಕನು ನೌಕರರು ಮತ್ತು ವ್ಯವಸ್ಥಾಪನೆಯ ನಡುವೆ ಒಂದು ಸೇತುವೆಯಂತೆ ಕೆಲಸ ಮಾಡುತ್ತಾನೆ. ಆತ ವ್ಯವಸ್ಥಾಪನೆಯ ಅಭಿಪ್ರಾಯಗಳನ್ನು ಕಾರ್ಮಿಕರಿಗೆ ಮತ್ತು ಕಾರ್ಮಿಕ ಸಮಸ್ಯೆಗಳನ್ನು ವ್ಯವಸ್ಥಾಪಕರಿಗೆ ರವಾನಿಸುತ್ತಾನೆ. 3. ಮೇಲ್ವಿಚಾರಕನು ತನ್ನ ನಿಯಂತ್ರಣದಲ್ಲಿರುವ ಕಾರ್ಮಿಕರೊಳಗೆ ತಂಡದ ಏಕತೆಯನ್ನು ತರುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾನೆ. ಅವನು ಆಂತರಿಕ ಗೊಂದಲಗಳನ್ನು ನಿವಾರಿಸುತ್ತಾನೆ ಮತ್ತು ಕಾರ್ಮಿಕರಲ್ಲಿ ಸಾಮರಸ್ಯ ಉಳಿಸುತ್ತಾನೆ. 4. ಮೇಲ್ವಿಚಾರಕನು ನಿರ್ಧಾರಿತ ಗುರಿಗಳಿಗೆ ಅನುಗುಣವಾಗಿ ಕಾರ್ಯನಿರ್ವಹಣೆಯನ್ನು ಖಚಿತಪಡಿಸುತ್ತಾನೆ. ಆತ ಕಾರ್ಯಸಾಧನೆಯ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತಾನೆ ಮತ್ತು ತನ್ನ ಕಾರ್ಮಿಕರನ್ನು ಪರಿಣಾಮಕಾರಿಯಾಗಿ ಪ್ರೇರೇಪಿಸುತ್ತಾನೆ. 5. ಮೇಲ್ವಿಚಾರಕನು ಕಾರ್ಮಿಕರಿಗೆ ಮತ್ತು ನೌಕರರಿಗೆ ಉತ್ತಮ ಕಾರ್ಯನಿರತ ತರಬೇತಿ ನೀಡುತ್ತಾನೆ. ಒಬ್ಬ ದಕ್ಷ, ನುರಿತ ಮೇಲ್ವಿಚಾರಕನು ದಕ್ಷ ಕಾರ್ಮಿಕರ ತಂಡವನ್ನು ರೂಪಿಸಬಲ್ಲ. 6. ಮೇಲ್ವಿಚಾರಕ ನಾಯಕತ್ವವು ಸಂಸ್ಥೆಯ ಕಾರ್ಮಿಕರ ಮೇಲೆ ಪ್ರಭಾವ ಬೀರುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾನೆ. ಉತ್ತಮ ನಾಯಕತ್ವ ಗುಣಗಳನ್ನು ಹೊಂದಿರುವ ಮೇಲ್ವಿಚಾರಕನು ಕಾರ್ಮಿಕರಲ್ಲಿ ಹೆಚ್ಚಿನ ನೈತಿಕತೆಯನ್ನು ಬೆಳೆಸಲು ಸಾಧ್ಯವಾಗುತ್ತದೆ. 7. ಒಬ್ಬ ಒಳ್ಳೆಯ ಮೇಲ್ವಿಚಾರಕನು ತನ್ನ ಕಾರ್ಮಿಕರ ಕಾರ್ಯವನ್ನು ವಿಶ್ಲೇಷಿಸುತ್ತಾನೆ ಮತ್ತು ಪ್ರಕ್ರಿಯೆಯನ್ನು ನೀಡುತ್ತಾನೆ. ಆತ ಕಾರ್ಮಿಕರಿಗೆ ಕಾರ್ಯಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸುವ ವಿಧಾನಗಳನ್ನು ಸೂಚಿಸಲು ಸಹಾಯ ಮಾಡುತ್ತಾನೆ. ಪ್ರಶ್ನೆ ಸಂಖ್ಯೆ 33. ಒಬ್ಬ ಉತ್ತಮ ನಾಯಕನ ಗುಣಲಕ್ಷಣಗಳನ್ನು ವಿವರಿಸಿ. ಒಬ್ಬ ಉತ್ತಮ ನಾಯಕನ ಗುಣವೆಂದರೆ ಈ ಕೆಳಗಿನಂತಿವೆ. 1. ಭೌತಿಕ ಲಕ್ಷಣಗಳು. ಭೌತಿಕ ಲಕ್ಷಣಗಳಾದ ಎತ್ತರ, ತೂಕ, ಆರೋಗ್ಯ, ಬಾಹ್ಯರೂಪ ಇವು ಒಬ್ಬ ವ್ಯಕ್ತಿಯ ಭೌತಿಕ ವ್ಯಕ್ತಿತ್ವವನ್ನು ನಿರ್ಧರಿಸುತ್ತವೆ. ಉತ್ತಮ ಭೌತಿಕ ಲಕ್ಷಣಗಳು ಜನರನ್ನು ಆಕರ್ಷಿಸುತ್ತವೆ ಎಂದು ನಂಬಲಾಗಿದೆ. 2. ಜ್ಞಾನ. ಒಬ್ಬ ಯಶಸ್ವಿ ನಾಯಕನು ಅಗತ್ಯ ಜ್ಞಾನ ಹಾಗೂ ಸಾಮರ್ಥ್ಯ ಹೊಂದಿರಬೇಕು. ಅಂತಹ ವ್ಯಕ್ತಿ ಮಾತ್ರವೇ ತನ್ನ ಅಧೀನರಿಗೆ ಸರಿಯಾದ ಸೂಚನೆಗಳನ್ನು ನೀಡಬಲ್ಲನು ಮತ್ತು ಅವರನ್ನು ಪ್ರಭಾವಿಸಲು ಸಹಾಯಕಾರಿಯಾಗಿದೆ. 3. ಪ್ರಾಮಾಣಿಕತೆ. ನಾಯಕನು ಪ್ರಾಮಾಣಿಕನಾಗಿರಬೇಕು ಮತ್ತು ಅಧೀನರು ಅವನ ಪ್ರಾಮಾಣಿಕತೆಯನ್ನು ಅನುಸರಿಸುವಂತಾಗಬೇಕು. ಆತನ ನೈತಿಕತೆ ಮತ್ತು ಮೌಲ್ಯಗಳಲ್ಲಿ ಇತರರಿಗೆ ಮಾದರಿಯಾಗಿರಬೇಕು. 4. ಮುಂತೊಡಗುವಿಕೆ. ನಾಯಕನು ಧೈರ್ಯ ಹಾಗೂ ಮುಂತೊಡಗುವಿಕೆಯನ್ನು ಹೊಂದಿರಬೇಕು. ಅವನು ಅವಕಾಶಗಳು ತನ್ನ ಬಳಿ ಬರಲೆಂದು ಕಾಯಬಾರದು. ಆತನೇ ಅವಕಾಶಗಳನ್ನು ಸೆಳೆದುಕೊಂಡು ಸಂಸ್ಥೆಯ ಒಳಿತಿಗಾಗಿ ಕಾರ್ಯವನ್ನು ನಿರ್ವಹಿಸಬೇಕು ಮತ್ತು ನಾಯಕನು ತನ್ನ ಕ್ರಿಯೆಯಿಂದ ನಾಯಕತ್ವ ವಹಿಸಿಕೊಳ್ಳಲು ಯಾವುದೇ ಅಧಿಕಾರ ನೀಡಿಕೆಯಿಂದ ಅಥವಾ ಆಕಸ್ಮಿಕತೆಯಿಂದ ನಾಯಕನಾಗಬಾರದು. 5. ಸಂವಹನ ಕೌಶಲ್ಯ. ಒಬ್ಬ ಯಶಸ್ವಿ ನಾಯಕನು ತನ್ನ ಆಲೋಚನೆಗಳು, ತೀರ್ಮಾನಗಳು, ಆದರ್ಶಗಳು ಇತ್ಯಾದಿಗಳನ್ನು ತಿಳಿಸುವಲ್ಲಿ ಉತ್ತಮನಾಗಿರಬೇಕು. ಹಾಗಿದ್ದಾಗ ಮಾತ್ರ ಅವನು ತನ್ನ ಅಧೀನರನ್ನು ಮನವೊಲಿಸಲು ಸಾಧ್ಯ, ಸೂಚಿಸಬಹುದು, ಉತ್ತೇಜಿಸಬಹುದು, ನಿರ್ದೇಶಿಸಲು ಸಾಧ್ಯವಾಗುತ್ತದೆ. 6. ಪ್ರೇರೇಪಣಾ ಕೌಶಲ್ಯ. ಒಬ್ಬ ನಾಯಕನು ಪರಿಣಾಮಕಾರಿ ಪ್ರೇರಕನಾಗಿರಬೇಕು. ಆತ ಜನರ ಅಗತ್ಯತೆಗಳನ್ನು ಅರಿತುಕೊಳ್ಳಬೇಕು ಮತ್ತು ಅವುಗಳನ್ನು ಪೂರೈಸುವ ಮೂಲಕ ಅವರಿಗೆ ಪ್ರೇರೇಪಣೆ ನೀಡಬೇಕು. 7. ಆತ್ಮವಿಶ್ವಾಸ. ನಾಯಕನು ಉನ್ನತ ಮಟ್ಟದ ಆತ್ಮವಿಶ್ವಾಸವನ್ನು ಹೊಂದಿರಬೇಕು. ಅತ್ಯಂತ ಕಷ್ಟದ ಸಂದರ್ಭಗಳಲ್ಲಿಯೂ ಆತ ತನ್ನ ವಿಶ್ವಾಸವನ್ನು ಕಳೆದುಕೊಳ್ಳಬಾರದು. 8. ನಿರ್ಣಯ ಕ್ಷಮತೆ. ನಾಯಕನು ಕೆಲಸದ ನಿರ್ವಹಣೆಯಲ್ಲಿ ದೃಢ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು. ಸಂಸ್ಥೆಯ ವಸ್ತುಸ್ಥಿತಿಯನ್ನು ಮನವರಿಕೆ ಮಾಡಿಕೊಂಡ ಬಳಿಕ ಆತ ದೃಢವಾಗಿರಬೇಕು
ಮತ್ತು ತನ್ನ ಅಭಿಪ್ರಾಯಗಳನ್ನು ಪದೇ ಪದೇ ಬದಲಾಯಿಸಬಾರದು. 9. ಸಾಮಾಜಿಕ ಕೌಶಲ್ಯಗಳು. ನಾಯಕನು ತನ್ನ ಸಹೋದ್ಯೋಗಿಗಳು ಮತ್ತು ಅನುಯಾಯಿಗಳೊಂದಿಗೆ ಸುಲಭವಾಗಿ ಹೊಂದಿಕೊಳ್ಳುವ ಹಾಗೂ ಒಳ್ಳೆಯ ಸ್ನೇಹಿತನಾಗಿ ಅರ್ಥ ಮಾಡಿಕೊಳ್ಳಬೇಕು ಮತ್ತು ನೌಕರರೊಂದಿಗೆ ಉತ್ತಮ ಮಾನವ ಸಂಬಂಧವನ್ನು ಉಳಿಸಿಕೊಳ್ಳಬೇಕು. ಪ್ರಶ್ನೆ ಸಂಖ್ಯೆ 34. ಯಾವುದಾದರೂ 4 ಹಣಕಾಸು ಮತ್ತು 4 ಹಣಕಾಸೇತರ ಉತ್ತೇಜಕಗಳನ್ನು ವಿವರಿಸಿ. ಉತ್ತರ: ಹಣಕಾಸು ಮತ್ತು ಹಣಕಾಸೇತರ ಉತ್ತೇಜನಗಳೆಂದರೆ ತಮ್ಮ ಕಾರ್ಯನಿರ್ವಹಣೆಯನ್ನು ಸುಧಾರಿಸಲು ಜನರನ್ನು ಪ್ರೇರೇಪಿಸಲು ಉಪಯೋಗಿಸುವ ಎಲ್ಲ ಕ್ರಮಗಳನ್ನು ಉತ್ತೇಜಕಗಳು ಎನ್ನುತ್ತಾರೆ. ಈ ಉತ್ತೇಜಕಗಳನ್ನು ವಿಶಾಲವಾಗಿ ಹಣಕಾಸಿನ ಮತ್ತು ಹಣಕಾಸೇತರವೆಂದು ವರ್ಗೀಕರಿಸಬಹುದು. 1. ಹಣಕಾಸು ಉತ್ತೇಜಕಗಳು. ಪ್ರಸ್ತುತ ಆರ್ಥಿಕ ವ್ಯವಸ್ಥೆಯಲ್ಲಿ ಹಣವು ಪ್ರಮುಖ ಪಾತ್ರ ವಹಿಸುತ್ತದೆ. ಹಣಕಾಸಿನ ಉತ್ತೇಜಕಗಳೆಂದರೆ ನೇರವಾಗಿ ಹಣದ ರೂಪದಲ್ಲಿರುವ ಮತ್ತು ಹಣದ ಮೌಲ್ಯದಲ್ಲಿ ಅಳೆಯಬಹುದಾದ ಉತ್ತೇಜಕಗಳಾಗಿವೆ ಮತ್ತು ಇವು ಜನರಿಗೆ ಉತ್ತಮ ಕಾರ್ಯನಿರ್ವಹಣೆಗೆ ಪ್ರೇರೇಪಿಸುತ್ತವೆ. ಹಣಕಾಸಿನ ಉತ್ತೇಜಕಗಳೆಂದರೆ ಈ ಕೆಳಗಿನಂತಿವೆ. 1. ವೇತನ ಮತ್ತು ಭತ್ಯೆಗಳು. ಪ್ರತಿಯೊಬ್ಬ ನಾಯಕನಿಗೆ ಸಂಬಳವು ಪ್ರಮುಖ ಹಣಕಾಸಿನ ಉತ್ತೇಜಕವಾಗಿದೆ. ಅದು ಮೂಲ ವೇತನ, ತುಟ್ಟಿ ಭತ್ಯೆ ಮತ್ತು ಇತರ ಭತ್ಯೆಗಳನ್ನು ಒಳಗೊಂಡಿದೆ. ಸಂಬಳ ಪದ್ಧತಿಯು ನಿಯಮಿತ ವಾರ್ಷಿಕ ವೇತನಗಳು, ಬಡ್ತಿಗಳು ಹಾಗೂ ಸಮಯದಿಂದ ಸಮಯಕ್ಕೆ ನೀಡಲಾಗುವ ಭತ್ಯೆಗಳ ಏರಿಕೆಯನ್ನು ಒಳಗೊಂಡಿದೆ. 2. ಉತ್ಪಾದಕತೆ ಆಧಾರಿತ ಉತ್ತೇಜಕಗಳು. ಹಲವಾರು ವೇತನ ಉತ್ತೇಜಕಗಳೆಂದರೆ ವೇತನ ಪಾವತಿಯನ್ನು ವ್ಯಕ್ತಿ ಅಥವಾ ಗುಂಪುಗಳ ಹಂತದ ಉತ್ಪಾದಕತೆಯ ಹೆಚ್ಚಳಕ್ಕೆ ಜೋಡಿಸುವ ಗುರಿಯನ್ನು ಹೊಂದಿರುತ್ತದೆ. 3. ಬೋನಸ್. ಬೋನಸ್ ನೌಕರರಿಗೆ ವೇತನ ಅಥವಾ ಸಂಬಳಕ್ಕಿಂತ ಹೆಚ್ಚುವರಿಯಾಗಿ ನೀಡುವ ಉತ್ತೇಜಕವಾಗಿದೆ. 4. ನಿವೃತ್ತಿ ಪ್ರಯೋಜನಗಳು. ವಿವಿಧ ನಿವೃತ್ತಿ ಪ್ರಯೋಜನಗಳು ಅಂದರೆ ಭವಿಷ್ಯ ನಿಧಿ, ಪಿಂಚಣಿ ಮತ್ತು ಉಪಾದಾನ ಮುಂತಾದವು ನೌಕರರಿಗೆ ನಿವೃತ್ತಿಯ ಬಳಿಕ ಹಣಕಾಸಿನ ಭದ್ರತೆ ಒದಗಿಸುತ್ತವೆ. 5. ಬಕ್ಷೀಸ್ಗಳು. ಹೆಚ್ಚಿನ ಕಂಪನಿಗಳಲ್ಲಿ ನೌಕರರಿಗೆ ಸಂಬಳದ ಜೊತೆಗೆ ಬಕ್ಷೀಸುಗಳನ್ನು ನೀಡಲಾಗುತ್ತದೆ. ಇವು ನೌಕರರಿಗೆ ಪ್ರೇರಣೆ ನೀಡಲು ಸಹಾಯಕವಾಗುತ್ತದೆ. 2. ಹಣಕಾಸೇತರ ಉತ್ತೇಜಕಗಳು. ವ್ಯಕ್ತಿಗಳ ಎಲ್ಲ ಅವಶ್ಯಕತೆಗಳನ್ನು ತೃಪ್ತಿಪಡಿಸಲು ಸಾಧ್ಯವಿಲ್ಲ. ಮಾನಸಿಕ, ಸಾಮಾಜಿಕ ಮತ್ತು ಭಾವನಾತ್ಮಕ ಅಂಶಗಳು ಕೂಡ ಪ್ರೇರೇಪಣೆಯನ್ನು ಒದಗಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಹಣಕಾಸೇತರ ಉತ್ತೇಜಕಗಳೆಂದರೆ ಈ ಕೆಳಗಿನಂತಿವೆ. 1. ಅಂತಸ್ತು. ಸಂಘಟನೆಯ ದೃಷ್ಟಿಯಿಂದ ಅಂತಸ್ತು ಎಂದರೆ ಸಂಸ್ಥೆಯಲ್ಲಿ ಸ್ಥಾನಗಳ ಶ್ರೇಯಾಂಕ, ಅಧಿಕಾರ, ಜವಾಬ್ದಾರಿ, ಪ್ರತಿಫಲ, ಮಾನ್ಯತೆ ಮತ್ತು ನೌಕರಿಯ ಪ್ರತಿಷ್ಠೆಗಳು ನಿರ್ವಹಣಾ ಸ್ಥಾನವನ್ನು ಹೊಂದಿರುವ ವ್ಯಕ್ತಿಯ ಅಂತಸ್ತನ್ನು ಸೂಚಿಸುತ್ತವೆ. ವ್ಯಕ್ತಿಯ ಮಾನಸಿಕ, ಸಾಮಾಜಿಕ ಮತ್ತು ಪ್ರತಿಷ್ಠೆಯ ಅಗತ್ಯತೆಗಳನ್ನು ನೌಕರಿಯಲ್ಲಿ ದೊರಕುವ ಅಂತಸ್ತು ತೃಪ್ತಿಪಡಿಸುತ್ತದೆ. 2. ಸಂಘಟನಾತ್ಮಕ ವಾತಾವರಣ. ಸಂಘಟನಾತ್ಮಕ ವಾತಾವರಣವು ಸಂಸ್ಥೆಯನ್ನು ವಿವರಿಸುವ ಲಕ್ಷಣಗಳನ್ನು ಸೂಚಿಸುತ್ತದೆ ಮತ್ತು ಒಂದು ಸಂಸ್ಥೆಯನ್ನು ಬೇರೆ ಸಂಸ್ಥೆಯಿಂದ ಪ್ರತ್ಯೇಕಿಸುತ್ತದೆ. ಈ ಲಕ್ಷಣಗಳು ಸಂಸ್ಥೆಯಲ್ಲಿನ ವ್ಯಕ್ತಿಗಳ ವರ್ತನೆಗಳ ಮೇಲೆ ಪ್ರಭಾವ ಬೀರುತ್ತದೆ. ಇಂತಹ ಲಕ್ಷಣಗಳೆಂದರೆ ವ್ಯಕ್ತಿಯ ಸ್ವಾಯತ್ತತೆ, ಪ್ರತಿಫಲದ ದೃಷ್ಟಿಕೋನ, ನೌಕರರ ಪರಿಗಣನೆ, ನಷ್ಟ ಭಯ, ಬಾಧ್ಯತೆ ಇರುತ್ತದೆ. 3. ವೃತ್ತಿ ಉನ್ನತೀಕರಣದ ಅವಕಾಶಗಳು. ಪ್ರತಿಯೊಬ್ಬ ವ್ಯಕ್ತಿಯು ಸಂಸ್ಥೆಯಲ್ಲಿ ಉನ್ನತ ಹಂತಕ್ಕೆ ಬೆಳೆಯಲು ಇಷ್ಟಪಡುತ್ತಾನೆ. ವ್ಯವಸ್ಥಾಪಕನು ನೌಕರರಿಗೆ ತಮ್ಮ ಕೌಶಲ್ಯಗಳನ್ನು ಹೆಚ್ಚಿಸಿಕೊಳ್ಳುವ ಮತ್ತು ನೌಕರಿಯಲ್ಲಿ ಉನ್ನತ ಹಂತಕ್ಕೆ ಮುಂಬಡ್ತಿ ಹೊಂದುವ ಅವಕಾಶ ಒದಗಿಸಬೇಕು. ಸಮರ್ಪಕ ಕೌಶಲ್ಯ ಅಭಿವೃದ್ಧಿ ಕಾರ್ಯಕ್ರಮಗಳು ಮತ್ತು ಉತ್ತಮ ಬಡ್ತಿ ನೀತಿಗಳು ನೌಕರರಿಗೆ ಮುಂಬಡ್ತಿ ಪಡೆಯಲು ಸಹಾಯಕವಾಗಿದೆ. 4. ನೌಕರರ ಭಾಗವಹಿಸುವಿಕೆ. ಇದು ನೌಕರರನ್ನು ಅವರಿಗೆ ಸಂಬಂಧಿಸಿದ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳಬಹುದಾಗಿದೆ. ಹಲವು ಕಂಪನಿಗಳಲ್ಲಿ ಈ ಕಾರ್ಯಕ್ರಮಗಳು ಜಂಟಿ ನಿರ್ವಹಣಾ ಸಮಿತಿಗಳು, ಕಾರ್ಯ ಸಮಿತಿಗಳು, ಕ್ಯಾಂಟೀನು ಕಮಿಟಿ ಇತ್ಯಾದಿಗಳ ರೂಪದಲ್ಲಿರುತ್ತದೆ. 5. ಉದ್ಯೋಗ ಭದ್ರತೆ. ನೌಕರರು ತಮ್ಮ ನೌಕರಿಯಲ್ಲಿ ಭದ್ರತೆ ಬಯಸುತ್ತಾರೆ. ಅವರು ತಮ್ಮ ಭವಿಷ್ಯದ ಆದಾಯ, ನೌಕರಿಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ಚಿಂತೆಗಳಿಲ್ಲದಂತೆ ಮತ್ತು ಹೆಚ್ಚು ಹುಮ್ಮಸ್ಸಿನಿಂದ
ಕಾರ್ಯನಿರ್ವಹಿಸಲು ಸಾಧ್ಯವಾಗುವಂತಹ ಸ್ಥಿರತೆ ಬಯಸುತ್ತಾರೆ. 6. ಕಾರ್ಯ ಸಂವರ್ಧನೆ. ಇದು ಹೆಚ್ಚು ಕಾರ್ಯಸ್ವರೂಪದ ವಿಧಗಳನ್ನು ಹೊಂದಿರುವ ಮತ್ತು ಅಧಿಕ ಜ್ಞಾನ ಮತ್ತು ಕೌಶಲ್ಯದಿಂದ ಕಾರ್ಯಗಳನ್ನು ರೂಪಿಸುವುದಕ್ಕೆ ಸಂಬಂಧಿಸಿದೆ. 7. ಉದ್ಯೋಗಿ ಸಬಲೀಕರಣ. ಸಬಲೀಕರಣವೆಂದರೆ ಅಧೀನರಿಗೆ ಹೆಚ್ಚಿನ ಸ್ವಾಯತ್ತತೆ ಮತ್ತು ಅಧಿಕಾರ ನೀಡುವುದಾಗಿದೆ. ಪ್ರಶ್ನೆ ಸಂಖ್ಯೆ 36. ಸಂವಹನದ ಪರಿಣಾಮಕಾರಿತ್ವವನ್ನು ಸುಧಾರಿಸಲು ಸೂಕ್ತವಾದ ಕ್ರಮ ಸೂಚಿಸಿರಿ. ಸಂವಹನದ ಪರಿಣಾಮಕಾರಿತ್ವವು ಸುಧಾರಿಸುವ ಸಂವಹನದ ಅಡಚಣೆಗಳು ಎಲ್ಲ ಸಂಸ್ಥೆಗಳಲ್ಲಿ ಹೆಚ್ಚು ಅಥವಾ ಕಡಿಮೆ ಪ್ರಮಾಣದಲ್ಲಿ ಕಂಡುಬರುತ್ತವೆ. ಪರಿಣಾಮಕಾರಿ ಸಂವಹನವನ್ನು ಹೊಂದಲು ಆಸಕ್ತವಿರುವ ಸಂಸ್ಥೆಗಳು ಈ ಅಡಚಣೆಗಳನ್ನು ನಿವಾರಿಸಲು ಮತ್ತು ಸಂವಹನದ ಪರಿಣಾಮಕಾರಿತ್ವವನ್ನು ಸುಧಾರಿಸಲು ಸೂಕ್ತ ಕ್ರಮಗಳನ್ನು ಅಳವಡಿಸಿಕೊಳ್ಳಬೇಕು. ಅವುಗಳೆಂದರೆ: 1. ಸಂವಹನದ ಮೊದಲ ಕಲ್ಪನೆಗಳನ್ನು ಸೃಷ್ಟಿಸಬೇಕು. ಅಧೀನರಿಗೆ ಸಂವಹನ ಮಾಡಲಾಗುವ ಸಮಸ್ಯೆಯ ಕುರಿತು ಅಧಿಕಾರಿಯು ಸ್ವತಃ ತಾನು ಸಂಪೂರ್ಣ ರೀತಿಯಲ್ಲಿ ಸ್ಪಷ್ಟತೆಯನ್ನು ಹೊಂದಿರಬೇಕು. ಸಮಸ್ಯೆಯನ್ನು ಆಳವಾಗಿ ಅಧ್ಯಯನ ಮಾಡಿ ವಿಶ್ಲೇಷಿಸಿದ ಬಳಿಕ ಅದನ್ನು ಅಧೀನರಿಗೆ ಸ್ಪಷ್ಟವಾಗಿ ತಿಳಿಯುವಂತೆ ಹೇಳಬೇಕು. 2. ಸ್ವೀಕರ್ತನ ಅಗತ್ಯತೆಗಳಿಗೆ ತಕ್ಕಂತೆ ಸಂವಹನವಿರಬೇಕು. ಸ್ವೀಕರ್ತನ ಅರ್ಥೈಸಿಕೊಳ್ಳುವಿಕೆಯ ಮಟ್ಟವು ಸಂವಾಹಕನಿಗೆ ಸ್ಪಷ್ಟವಾಗಿ ತಿಳಿದಿರಬೇಕು. ವ್ಯವಸ್ಥಾಪಕನು ಅಧೀನರ ವಿದ್ಯಾರ್ಹತೆ ಮತ್ತು ತಿಳುವಳಿಕೆ ಆಧರಿಸಿ ತನ್ನ ಸಂವಹನ ಹೊಂದಿಸಿಕೊಳ್ಳಬೇಕು. 3. ಸಂವಹನಿಸುವ ಮೊದಲು ಇತರರೊಂದಿಗೆ ಸಮಾಲೋಚಿಸಬೇಕು. ಸಂದೇಶ ರವಾನಿಸುವ ಮೊದಲು ಸಂವಹನದ ಯೋಜನೆ ರೂಪಿಸುವಲ್ಲಿ ಇತರರನ್ನು ಸೇರಿಸಿಕೊಳ್ಳುವುದು ಅಧೀನರ ಭಾಗವಹಿಸುವಿಕೆ ಮತ್ತು ತೊಡಗಿಸಿಕೊಳ್ಳುವಿಕೆಯು ಅವರ ಸಲಹೆಗಳ ಸ್ವೀಕೃತಿ ಮತ್ತು ಸಹಕಾರ ಪಡೆಯಲು ಸಹಾಯ ಮಾಡುತ್ತದೆ. 4. ಸಂದೇಶದ ಭಾಷೆ, ಧ್ವನಿ ಮತ್ತು ವಿಷಯದ ಕುರಿತು ಎಚ್ಚರಿಕೆ ಇರಬೇಕು. ಸಂದೇಶದ ವಿಷಯ, ಧ್ವನಿ, ಉಪಯೋಗಿಸುವ ಭಾಷೆ ಮತ್ತು ಸಂದೇಶವನ್ನು ಸಂವಹನ ಮಾಡುವ ರೀತಿ ಇವು ಪರಿಣಾಮಕಾರಿ ಸಂವಹನದಲ್ಲಿ ಮುಖ್ಯವಾದ ಅಂಶಗಳಾಗಿವೆ. ಉಪಯೋಗಿಸುವ ಭಾಷೆ ಸ್ವೀಕರ್ತನಿಗೆ ಅರ್ಥವಾಗುವಂತಿರಬೇಕು ಮತ್ತು ಕೇಳುಗರ ಭಾವನೆಗಳನ್ನು ಧಕ್ಕೆ ತರಬಾರದು. 5. ಕೇಳುಗರಿಗೆ ಸಹಾಯಕವಾಗುವ ಮತ್ತು ಮೌಲ್ಯಯುತವಾದ ವಿಷಯವನ್ನು ತಿಳಿಸಬೇಕು. ಇತರರಿಗೆ ಸಂದೇಶಗಳನ್ನು ನೀಡುವಾಗ ಸಂವಹನಕಾರ ಸಂವಹನ ನಡೆಸುವ ಜನರ ಆಸಕ್ತಿ ಮತ್ತು ಅಗತ್ಯತೆಗಳನ್ನು ತಿಳಿದುಕೊಳ್ಳುವುದು ಒಳ್ಳೆಯದು ಮತ್ತು ಅದು ನಿಶ್ಚಿತವಾಗಿ ಸ್ವೀಕರ್ತನ ಪ್ರಕ್ರಿಯೆಯನ್ನು ಪ್ರೇರೇಪಿಸಲು ಸಹಕರಿಸುತ್ತದೆ. 7. ಸಮರ್ಪಕ ಹಿಮ್ಮಾಹಿತಿಯನ್ನು ಖಚಿತಪಡಿಸಿಕೊಳ್ಳಬೇಕು. ಸಂವಾಹಕರನು ಸಂವಹನ ಮಾಡಲಾದ ಸಂದೇಶದ ಕುರಿತು ಪ್ರಶ್ನೆಗಳನ್ನು ಕೇಳುವುದರಿಂದ ಸಂವಹನದ ಯಶಸ್ಸನ್ನು ಖಚಿತಪಡಿಸಿಕೊಳ್ಳಬಹುದು. ಸ್ವೀಕರ್ತನು ಸಂವಹನಕ್ಕೆ ಪ್ರತಿಕ್ರಿಯಿಸಲು ಉತ್ತೇಜನ ಹೊಂದಲು ಸಹಾಯ ಮಾಡುತ್ತದೆ. 7. ವರ್ತಮಾನ ಹಾಗೂ ಭವಿಷ್ಯಕ್ಕಾಗಿ ಸಂವಹಿಸಿ. ಸಾಮಾನ್ಯವಾಗಿ ಸಂವಹನವು ಅಸ್ತಿತ್ವದಲ್ಲಿರುವ ಬದ್ಧತೆಗಳನ್ನು ಪೂರೈಸಲು ಅಗತ್ಯವಾಗಿದೆ, ಆದರೆ ಸ್ಥಿರತೆಯನ್ನು ಕಾಪಾಡಲು ಸಂಸ್ಥೆಯ ಭವಿಷ್ಯದ ಧ್ಯೇಯಗಳನ್ನು ಕೂಡ ಸಂವಹನವು ಗುರಿಯಾಗಿಸಬೇಕು. 8. ಸಂವಹನಗಳ ಅನುಪಾಲನೆ ಮಾಡಬೇಕು. ಅಧೀನರಿಗೆ ನೀಡಲಾಗುವ ಸೂಚನೆಗಳನ್ನು ನಿಯಮಿತವಾಗಿ ಅನುಪಾಲನೆ ಮಾಡುವುದು ಮತ್ತು ವಿಮರ್ಶಿಸುವುದು ಅಗತ್ಯವಾಗಿದೆ. ಇಂತಹ ಅನುಪಾಲನಾ ಕ್ರಮಗಳು ಸೂಚನೆಗಳ ಪಾಲನೆಯಲ್ಲಿರುವುದು ಅಡಚಣೆಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. 9. ಒಳ್ಳೆಯ ಕೇಳುಗರಾಗಿರಬೇಕು. ವ್ಯವಸ್ಥಾಪಕನು ಒಳ್ಳೆಯ ಕೇಳುಗನಾಗಿರಬೇಕು. ಸೌಜನ್ಯದ ಕೇಳುವಿಕೆಯು ಅರ್ಧದಷ್ಟು ಸಮಸ್ಯೆ ಪರಿಹರಿಸುತ್ತದೆ. ವಿಭಾಗ ಇ ಪ್ರಶ್ನೋತ್ತರಗಳು. ಪ್ರಾಯೋಗಿಕ ಪ್ರಶ್ನೆ. ಪ್ರಶ್ನೆ ಸಂಖ್ಯೆ 36. ಮಾಸ್ಲೋರವರ ಪ್ರೇರೇಪಣೆಯ ಅಗತ್ಯತಾ ವರ್ಗಶ್ರೇಣಿ ಸಿದ್ಧಾಂತವನ್ನು ಚಿತ್ರಿಸಿರಿ. ಸ್ವಯಂ ಸಾಧನೆಯ ಅಗತ್ಯತೆಗಳು, ಪ್ರತಿಷ್ಠೆಯ ಅಗತ್ಯತೆಗಳು, ಸೇರ್ಪಡೆ ಅಥವಾ ಬಾಂಧವ್ಯದ ಅಗತ್ಯತೆಗಳು, ಸುರಕ್ಷತೆ ಅಥವಾ ಭದ್ರತೆಯ ಅಗತ್ಯತೆಗಳು, ಮೂಲ ದೈಹಿಕ ಅಗತ್ಯತೆಗಳು. ಈ ಮೇಲಿನ ಚಿತ್ರ ಮಾಸ್ಲೋರವರ ಪ್ರೇರೇಪಣೆಯ ಅಗತ್ಯತಾ ವರ್ಗಶ್ರೇಣಿಯಾಗಿದೆ. ಇದಿಷ್ಟು ಈ ನಮ್ಮ ವಿಡಿಯೋದ ಪ್ರಶ್ನೋತ್ತರಗಳು. ಮುಂದಿನ ನಮ್ಮ ಹೊಸ ವಿಡಿಯೋ ಅಪ್ಡೇಟ್ಸ್ಗಾಗಿ
ನಮ್ಮ ಯೂಟ್ಯೂಬ್ ಚಾನಲ್ ನವೀನ್ ಟ್ಯೂಟೋರಿಯಲ್ ಆಫ್ ಕಾಮರ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನನ್ನು ಒತ್ತೋದ್ರ ಜೊತೆಗೆ ಸದಾ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ತಗೊಳ್ಳಿ. ಥ್ಯಾಂಕ್ ಯು.